ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಸೊ ಪ್ರತಿನಿತ್ಯದಂತೆ ಇವತ್ತು ಕೂಡ ನಾನು ನಿಮಗೆ ಒಂದು ಜಿಲ್ಲೆಯ ಬಗ್ಗೆ ಮಾಹಿತಿ ತಿಳಿಸೋಕೆ ಹೊರಟಿದ್ದೀನಿ. ಮೈಸೂರು ನಿಮಗೆಲ್ಲ ಗೊತ್ತು. ಮೈಸೂರು ಜಂಬೂ ಸವಾರಿ, ಅರಮನೆ, ಮೈಸೂರು ಸ್ಯಾಂಡಲ್ ಸೋಪು. ಸೊ ಇಂತಹ ಹಲವು ಕಾರಣಕ್ಕೆ ಮೈಸೂರು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ತುಂಬ ಸ್ವಚ್ಛವಾಗಿರುವಂತಹ, ಸುಂದರವಾಗಿರುವಂತಹ ಸಿಟಿ ಮೈಸೂರು. ಸೊ ಇದೆಲ್ಲವನ್ನ ಹೊರತುಪಡಿಸಿ ಮೈಸೂರಿನ ಇತಿಹಾಸ ಒಂದಿದೆ. ನಾನು ಸಂಪೂರ್ಣ ಇತಿಹಾಸ ಹೇಳಕ್ ಹೊರಟಿಲ್ಲ, ಬಟ್ ಮೈಸೂರಿನ ಬಗ್ಗೆ ಒಂದಿಷ್ಟು ಚಿಕ್ಕ ಪರಿಚಯವನ್ನ ಮಾಡಿಸಿಕೊಡೋಕೆ ಹೊರಟಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮೈಸೂರಿನ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಹಲೋ ಫ್ರೆಂಡ್ಸ್, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಮತ್ತು ಸ್ವಚ್ಛ ಹಾಗೂ ಸುಂದರ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನ ಬಗ್ಗೆ ನೋಡೋಣ, ಬನ್ನಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿರೋ ಮೈಸೂರು ನಗರ ತುಂಬಾನೇ ಸುಂದರವಾಗಿದೆ ಅನ್ನೋದು ನಮಗೆಲ್ಲ ಗೊತ್ತು. ಮೈಸೂರು ಸಮುದ್ರ ಮಟ್ಟದಿಂದ 763 ಮೀಟರ್ ಎತ್ತರದ ಭೂಭಾಗವಾಗಿದ್ದು 286 ಸ್ಕ್ವೇರ್ ಕಿಲೋಮೀಟರ್ ಇದರ ಒಟ್ಟು ವಿಸ್ತೀರ್ಣವಾಗಿದೆ. ನೋಡಲು ಒಂದು ಸಾಧಾರಣ ನಗರವೆನಿಸಿದರೂ ಕೂಡ 6 ಶತಮಾನಗಳವರೆಗೆ ಮೈಸೂರು ರಾಜ್ಯರು ರಾಜ್ಯಭಾರ ಇಲ್ಲಿ ನಡೆಸಿದ್ದಾರೆ. 1399ರಿಂದ 1956ರವರೆಗೆ ಈ ನಗರವನ್ನ ಹಲವು ರಾಜರುಗಳು ಆಳ್ವಿಕೆ ನಡೆಸಿದ್ದಾರೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕೂಡ ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ರೇಷ್ಮೆಯಿಂದ ಬಟ್ಟೆಗಳನ್ನ ತಯಾರಿಸೋದು ಕೂಡ ಇವರ ಆಳ್ವಿಕೆಯಲ್ಲೇ ಇಲ್ಲಿ ಶುರುವಾಗಿದ್ದು ಎಂದು ಹೇಳಲಾಗುತ್ತೆ. ಕರ್ನಾಟಕದ ಶುದ್ಧ ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆ ತೊಡುಗೆ, ಆಚರಣೆಗಳು, ಆಹಾರ, ಭಾಷೆ ಎಲ್ಲವೂ ನಮಗಿಲ್ಲಿ ಈಗಲೂ ನೋಡಲು ಸಿಗುತ್ತೆ. 2011ರ ಜನಗಣತಿಯ ಅನುಸಾರ ಇಲ್ಲಿನ ಜನಸಂಖ್ಯೆ 10 ಲಕ್ಷವಾಗಿದೆ. ಜನಸಂಖ್ಯೆಯ ಅನುಗುಣದಲ್ಲಿ ಕರ್ನಾಟಕದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ಮೈಸೂರು ಎನ್ನಲಾಗುತ್ತೆ. 2018ರಲ್ಲಿ ನಡೆದ ರಿಸರ್ಚ್ ಒಂದರ ಅನುಸಾರ 1000 ಪುರುಷರಿಗೆ 1000 ಮಹಿಳೆಯರ ಅನುಪಾತ ಈ ನಗರದಲ್ಲಿ ಇದೆ ಎನ್ನಲಾಗಿದೆ. ಈ ನಗರದ ಒಟ್ಟು ಜನಸಂಖ್ಯೆಯಲ್ಲಿ 84% ಜನರು ವಿದ್ಯಾವಂತರಾಗಿದ್ದಾರೆ. ಇಲ್ಲಿ 73% ಹಿಂದೂಗಳಿದ್ದರೆ 22% ಮುಸ್ಲಿಮರು ಮತ್ತು ಇನ್ನುಳಿದಂತೆ ಕ್ರಿಶ್ಚಿಯನ್, ಜೈನ್ ನಂತಹ ಹಲವು ಧರ್ಮೀಯರು ನಮಗಿಲ್ಲಿ ಕಾಣಸಿಗ್ತಾರೆ. ಈ ನಗರದ ಇನ್ಫ್ರಾಸ್ಟ್ರಕ್ಚರ್ ಮೆಟ್ರೋ ಸಿಟಿಗಳಿಗೂ ಮೀರಿಸುವಂತಿದೆ. ಈ ನಗರ ಟೂರಿಸಂ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಮೈಸೂರು ಮುಂಚೂಣಿಯಲ್ಲಿದ್ದು ಈ ನಗರಕ್ಕೆ ಪ್ರತಿ ವರ್ಷ ದೇಶ ವಿದೇಶದಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. ಇದರಿಂದಲೇ ಈ ನಗರಕ್ಕೆ ಇದೊಂದು ಉತ್ತಮ ಆದಾಯದ ಮೂಲವಾಗಿದೆ. ವಿಪ್ರೋ, ಇನ್ಫೋಸಿಸ್ ನಂತಹ ಸಾಫ್ಟ್ವೇರ್ ಕಂಪನಿಗಳು ಸೇರಿದಂತೆ ಲೈಮ್ ಸ್ಟೋನ್, ಬ್ರಾನ್ಸ್ ವರ್ಕ್ ಮತ್ತು ಸ್ಯಾಂಡಲ್ವುಡ್ ಕಾರ್ವಿಂಗ್ ನಂತಹ ಹಲವು ಇಂಡಸ್ಟ್ರಿಗಳಿಗೆ ಮೈಸೂರು ಹೆಸರುವಾಸಿಯಾಗಿದೆ. 1911ರಲ್ಲಿ ಈ ನಗರದಲ್ಲಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ನಡೆದಿತ್ತು. ಇದಾದ ನಂತರ ಹಲವು ಕಂಪನಿಗಳು ಇಲ್ಲಿ ಪ್ರಾರಂಭವಾದವು ಮತ್ತು 1920ರವರೆಗೆ ಈ ನಗರ ಬೆಂಗಳೂರಿನ ನಂತರದ ಎಮರ್ಜಿಂಗ್ ಎಕನಾಮಿ ಸೆಂಟರ್ ಆಗಿ 2ನೇ ಸ್ಥಾನದಲ್ಲಿತ್ತು. ಈ ನಗರದಲ್ಲಿ ಹಲವು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪ್ರೊಸೆಸಿಂಗ್ ಕಂಪನಿಗಳಿದ್ದು ನಂಜನಗೂಡು ಇಲ್ಲಿನ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಇಲ್ಲಿ AT&S, ನೆಸ್ಲೆ, ಜುಬಿಲೆಂಟ್, ಟಿವಿಎಸ್ ನಂತಹ ಹಲವು ಕಂಪನಿಗಳು ಮೈಸೂರಿನಲ್ಲಿವೆ. ಈ ಎಲ್ಲ ಬಿಸಿನೆಸ್ಗಳಿಗೆ ಸಪೋರ್ಟಿವ್ ಆಗಿ ಇಲ್ಲಿ ಹಲವು ದೊಡ್ಡ ಮತ್ತು ಉತ್ತಮ ಗುಣಮಟ್ಟದ ರಸ್ತೆಗಳು ಕೂಡ ನಿರ್ಮಿಸಲಾಗಿದೆ. ನ್ಯಾಷನಲ್ ಹೈವೇ 212 ಇದೇ ನಗರದಿಂದ ಹಾದು ಹೋಗುತ್ತೆ. ಇದು ತಮಿಳುನಾಡು ಮತ್ತು ಕೇರಳಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಈ ನಗರದಲ್ಲಿ ನಿಮಗೆ ಪಬ್ಲಿಕ್ ಬೈಸಿಕಲ್ ಸರ್ವಿಸ್ ಕೂಡ ಲಭ್ಯವಿದೆ. ನಗರದ ಮಾಲಿನ್ಯ ನಿಯಂತ್ರಣಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಈ ನಗರದಲ್ಲಿ 1882ರಲ್ಲಿ ನಿರ್ಮಿಸಲಾದ ರೈಲ್ವೆ ಲೈನ್ಸ್ಗಳು ಕೂಡ ನಮಗೆ ಕಾಣಸಿಗುತ್ತೆ. ಇಂದಿನ ದಿನ ಈ ನಗರದಲ್ಲಿ 3 ರೈಲ್ವೆ ಲೈನ್ಗಳಿವೆ. ಅದರಲ್ಲಿ 2 ಲೈನ್ಗಳು ಎಲೆಕ್ಟ್ರಿಫೈಡ್ ಆಗಿವೆ. ಈ ನಗರದಲ್ಲಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಕೂಡ ಲಭ್ಯವಿದೆ. ಮೈಸೂರು ಮಲ್ಲಿಗೆ, ಮೈಸೂರಿನ ಮೈಸೂರು ಪಾಕ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು ಅರಮನೆ ಸೇರಿದಂತೆ 10 ಹಲವಕ್ಕೆ ನಮ್ಮ ಹೆಮ್ಮೆಯ ಮೈಸೂರು ಹೆಸರುವಾಸಿಯಾಗಿದೆ. ನೋಡುದಿಲ್ಲ ಫ್ರೆಂಡ್ಸ್, ಮೈಸೂರು ಮತ್ತು ಮೈಸೂರಿನ ಬಗೆಗಿನ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಂದು ನಾನು ನಿಮಗೆ ತಿಳಿಸಿಕೊಟ್ಟೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತಾ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಜಿಲ್ಲೆಯ ಬಗ್ಗೆ ಮಾಹಿತಿಯೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.